ಈಗ ಬಿಜೆಪಿಯವರು ರಾಜವಂಶಸ್ಥ ದತ್ತುಪುತ್ರ ವರ್ಸಸ್ ಸಾಮಾನ್ಯ ಪ್ರಜೆ ನಾನು ಬೀದಿನಲ್ಲಿ ಹೋರಾಡುವಂತ ವ್ಯಕ್ತಿ. ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂದ ಇಲ್ಲಿ ನಮ್ಮ ಮನೆಯಿಂದ ಕೆಲವು ಟೈಮ್ ನಾನು ನಡ್ಕೊಂಡೇ ಬರ್ತೀನಿ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಾನು ಟ್ರೈನಲ್ಲೇ ಹೋಗೋದು, ಕಾರಲ್ಲಿ ಹೋಗಲ್ಲ, ಇಲ್ಲ ಬಸ್ಸಲ್ಲಿ ಹೋಗ್ತೀನಿ. ನಾನು ಒಬ್ಬ ಸಾಮಾನ್ಯ ಮನುಷ್ಯ. ಚುನಾವಣೆ ನಮ್ಮಿಬ್ಬರಲ್ಲಿ ಏರ್ಪಾಡಾಗಿದೆ. ನಮಗೆ ರಾಜರ ವಂಶಸ್ಥರ ಬಗ್ಗೆ, ಪರ್ಟಿಕ್ಯುಲರ್ ಆಗಿ ನಲ್ವಾಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಅಪಾರವಾದಂತ ಗೌರವ ಇದೆ. ಅವರ ಕೊಡುಗೆಗಳ ಬಗ್ಗೆ ನಾವು ಸಾಕಷ್ಟು ಪ್ರಚಾರ ಮಾಡಿದ್ದೀವಿ. ನಲ್ವಾಡಿ ಕೃಷ್ಣರಾಜ ಒಡೆಯರವರು ಜನಪ್ರತಿನಿಧಿ ಕಾಯ್ದೆಯನ್ನ ಜಾರಿಗೊಳಿಸಿದಂತ ಏಕೈಕ ಕೀರ್ತಿ ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಅದು ನಮ್ಮ ಭಾಗದ ರಾಜಮನೆತನದ ನಲ್ವಾಡಿ ಕೃಷ್ಣರಾಜ ಒಡೆಯರಿಗೆ ಸೇರಿದ್ದರು. ಕೃಷ್ಣರಾಜ KRS ಡ್ಯಾಮ್ ಕಟ್ಟಿದ್ದಂಥದ್ದು, ರಿಸರ್ವೇಶನ್ ಮೊಟ್ಟ ಮೊದಲಿಗೆ ತಂದಂತ ಕೀರ್ತಿ ರಾಜರ ಮನೆತನಕ್ಕೆ ಸೇರಿದಂಥದ್ದು. ರಿಸರ್ವೇಶನ್ ವಿರುದ್ಧ ಇರುವಂತ ಒಂದು ಪಕ್ಷ, ಜನಪ್ರತಿನಿಧಿ ಕಾಯ್ದೆ ವಿರುದ್ಧ ಇರುವಂತ ಒಂದು ಪಕ್ಷ, ಸಾಮಾಜಿಕ ನ್ಯಾಯದ ವಿರುದ್ಧ ಇರುವಂತ ಒಂದು ಪಕ್ಷ, ದಲಿತರ ವಿರುದ್ಧ ಇರುವಂತ ಒಂದು ಪಕ್ಷ, ಬಡಸಾಮಾನ್ಯರ ವಿರುದ್ಧ ಇರುವಂತ ಪಕ್ಷದಲ್ಲಿ ಅವರು ಅಭ್ಯರ್ಥಿಯಾಗಿರುವಂಥದ್ದು ನನಗಂತೂ ವೈಯಕ್ತಿಕವಾಗಿ ಬೇಜಾರಿದೆ. ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಅಪ್ರೋಚ್ ಮಾಡಿದ್ರೆ 100ಕ್ಕೂ 100ರಷ್ಟು ನಾವು ಅವರಿಗೆ ಟಿಕೆಟ್ ಕೊಡುವಂತ ಕೆಲಸವನ್ನು ಮಾಡ್ತಿದ್ದೆವು. ಉದ್ದೇಶ ಇಷ್ಟೇನೆ, ಸಾಮಾಜಿಕ ನ್ಯಾಯ ಉಳಿಬೇಕು. ಏನೋ ರಾಜಕೀಯ ಕುತಂತ್ರಕ್ಕೋಸ್ಕರ ಇಲ್ಲ ರಾಜಕೀಯ ಅವರ ಅಡ್ವಾಂಟೇಜಸ್ಗೋಸ್ಕರ ಚುನಾವಣೆ ನಿಲ್ಲುವಂಥದ್ದು ಆಗಬಾರದು ಅನ್ನುವಂಥದ್ದು ಅಷ್ಟೇ ನನ್ನ ಉದ್ದೇಶ. ನಾನು ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಜನಸಾಮಾನ್ಯರ ಜೊತೆ ಹೋರಾಟ ಮಾಡ್ಕೊಂಡು ಬಂದಿರುವಂಥ ವ್ಯಕ್ತಿನ. ನಾನು 2 ಬಾರಿ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ MLC ಇಂದ ಕೊಟ್ಟಿದ್ದು. ಕಳೆದ ಬಾರಿ 185 ಓಟಲ್ಲಿ ನಾನು 2018ರಲ್ಲಿ ಸೋತಂಥದ್ದು. ಮಹಾರಾಜರು ಮಗ ಅವರೇನು ಯದುವೀರ್ ಅವರು ನಿಂತಿದ್ದಾರೆ, ನಿಲ್ಲಿ, ಸ್ವಾಗತ ಮಾಡ್ತೀವಿ. ಪಾಪ ಬಹಳ ಅವ್ರನ್ನ ಫೋರ್ಸ್ ಮಾಡಿ ಕರ್ಕೊಂಡ್ಬಂದು ನಿಲ್ಸಿರುವಂತರು ಯಾರು ಅನ್ನುವಂಥದ್ದು ಪ್ರತಾಪ್ ಸಿಂಹ ಅವರು ಚೆನ್ನಾಗಿ ಗೊತ್ತು. ದಯಮಾಡಿ ಹೇಳಿ. ಈಗಲೂ ಕೂಡ ಪಾಪ ಅವ್ರಿಗೆ ಇಷ್ಟ ಇಲ್ಲದೇ ಇದ್ರು ಹೊರಗಡೆ ಕರ್ಕೊಂಡೋಗಿ ಫುಟ್ಪಾತ್ ಅಲ್ಲಿ ನಿಲ್ಲಿಸುವಂಥದ್ದು, ಫುಟ್ಪಾತ್ ಅಲ್ಲಿ ಟೀ ಕುಡಿಸುವಂಥದ್ದು, ಇದಕ್ಕಿದ್ದಂಗೆ ಏನೋ ಒಂಥರ ಗಿಮ್ಮಿಕ್ ಮಾಡುವಂತ ಕೆಲಸಗಳು ಮಾಡ್ತಾ ಇರುವಂಥದ್ದು ಜನಸಾಮಾನ್ಯರಿಗೆ ಒಂಥರ ಬೇಸರ ತಂದಿದೆ. ಪ್ರಾಕ್ಟಿಕಲ್ ಆಗಿರ್ಲಿ. ನಾನು 24/7 ಜನಸಾಮಾನ್ಯರ ಮನೆ ಕಾಯುವಂತವನ್ನ. ನಾನು ಜನಸಾಮಾನ್ಯರಿಗೆ ಬಿಟ್ಬಿಡ್ತೀನಿ, ಮತದಾರರಿಗೆ ಬಿಟ್ಬಿಡ್ತೀನಿ. ಜನಸಾಮಾನ್ಯರ ಅವ್ರ ಮನೆ ಕಾಯುವಂತ ವ್ಯಕ್ತಿ ಬೇಕಾ, ಇಲ್ಲ ಇನ್ನೊಬ್ಬರ ಮನೆ ಮುಂದ್ಗಡೆ ಹೋಗಿ ಅವ್ರ ಮನೆ ಕಾಯುವಂತ ವ್ಯಕ್ತಿ ಬೇಕಾ ಅನ್ನುವಂಥದ್ದು ತೀರ್ಮಾನ ಮಾಡಲಿ ಅದು ಮುಂದಿನ ದಿನಗಳಲ್ಲಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಈ ಚುನಾವಣೆನ. ಈ ಸರಿ ಅಷ್ಟು ಈಸಿಯಾಗಿ ಕಾಂಗ್ರೆಸ್ ಪಕ್ಷ ಬಿಟ್ಕೊಡುವಂಥದಕ್ಕೆ ಅವಕಾಶ ಇಲ್ಲ. ಈ ಭಾಗದಲ್ಲಿ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ 5 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಕಾಂಗ್ರೆಸ್ ಪಕ್ಷದ MLAಗಳಿದ್ದಾರೆ. ಇನ್ನು 2 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಹುಣಸೂರಲ್ಲಿ ಬರೀ 1700 ಅಂತರದಲ್ಲಿ ನಾವು ನಮ್ಮ ಅಭ್ಯರ್ಥಿ ಸೋತಿದ್ದಾರೆ. ಕೃಷ್ಣರಾಜ ಕಾನ್ಸ್ಟಿಟ್ಯೂನ್ಸಿಲಿ ಬರೀ 4500 ಮತಗಳ ಅಂತರದಲ್ಲಿ ನಾವು ಸೋತಿದ್ದೀವಿ. ಎಸ್, 2 JDSನವರಿದ್ದಾರೆ, ಒಂದೇ ಬಿಜೆಪಿ ಇರುವಂಥದ್ದು, ಒಂದೇ ಕ್ಷೇತ್ರದಲ್ಲಿ ಅದು ಬರೀ 4500 ಮತದ ಅಂತರಗಳಲ್ಲಿ ಗೆದ್ದಿದ್ದಾರೆ. ಇರ್ಲಿ, ಲಾಸ್ಟ್ ಟೈಮ್ 2023ರ ಅಸೆಂಬ್ಲಿ ಪ್ಯಾಟರ್ನ್ ನೀವು ನೋಡಿದ್ರೆ ನಾವು 49% ವೋಟ್ ತಗೊಂಡಿದ್ದೀವಿ. ಬಿಜೆಪಿಯವ್ರು ತಗೊಂಡಿರೋದು 29%, JDS ತಗೊಂಡಿರೋದು 17%, SDP 3% ತಗೊಂಡವೆ, ಇತರವರು 3% ತಗೊಂಡಿದ್ದಾರೆ. ಸೊ ಅದರ ಪ್ಯಾಟರ್ನ್ ತಗೊಂಡ್ರು ಕೂಡ ನಮಗೆ ಅವಕಾಶಗಳು ಜಾಸ್ತಿ ಇದಾವೆ. ಬಟ್ ಯಾವುದೇ ಕಾರಣಕ್ಕೂ ನಾವು ಓವರ್ ಕಾನ್ಫಿಡೆಂಟ್ ಆಗಿ ಮಾಡುವಂಥದ್ದಿಲ್ಲ. ನಾವು ಏನ್ ಕಾರ್ಯಕ್ರಮಗಳನ್ನು ಜನಗಳಿಗೆ ಕೊಟ್ಟಿದ್ದೀವಿ, 5 ಗ್ಯಾರಂಟಿಗಳನ್ನು, ಅದನ್ನ ಹೇಳುವಂಥದ್ದು ನನ್ನ ವಿಷನ್ ಇದೆ. ನಾನೊಂದು ಪ್ರಣಾಳಿಕೆಯನ್ನ ರೆಡಿ ಮಾಡಿದ್ದೀನಿ. ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ನೆಕ್ಸ್ಟ್ 5 ವರ್ಷದಲ್ಲಿ ಸುಳ್ಳು ಹೇಳಲ್ಲ, ನಾನು ರೈಲ್ ಬಿಡಲ್ಲ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.